ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಪ್ಪಯ್ಯ ಕೆಳಗಿಂದ ಮೇಲಿನ ತನಕ ನೋಡ್ತಿದ್ಯಾ? ನಾನು ಏನಾರ ಫಿಗರ್ ತರ ಕಾಣಿಸ್ತಿದ್ದೀನ? ಉಸಿರು ಬಾಯ್ ಬಿಡಂಗಿಲ್ಲ ನೀನು. ಓಕೆ ಓಸಿ, ನಾನು ಹೇಳದ್ ನಾನು ತಣ್ಣ ಕೇಳು. ನೀವೆಲ್ಲ ಇನ್ನೂ ಹಳೆ ಕಾಲದ ಪದ್ಧತಿಗೆ ಶರಣಾಗ್ಬಿಟ್ಟಿದ್ದೀರಾ. ನಿಮ್ಮನ್ನೆಲ್ಲ ಟಕನಲಾಜಿಯ ಕತ್ಲಿಂದ ಬೆಳಕು ಕರ್ಕೊಬರೋ ಪ್ರಯತ್ನ ನಾನ್ ಮಾಡ್ತಿದ್ರೆ ನನ್ನನ್ನೇ ದೂಷಿಸ್ಬಿಟ್ರಲ್ಲ ಅಪ್ಪಯ್ಯ. ಈಗ ನೀನೇ ಯೋಚನೆ ಮಾಡು, BP ಟೆಸ್ಟ್ ಮಾಡಕ್ ಮಿಷಿನ್, ಶುಗರ್ ಟೆಸ್ಟ್ ಮಾಡಕ್ ಮಿಷಿನ್ ಇರ್ಬೇಕಾದ್ರೆ ಬಸ್ರ ಇಲ್ವಂತ ಕಂಡು ಹಿಡಿಯಕ್ಕೆ ಮಿಷಿನ್ ಇದ್ರೆ ತಪ್ಪೇನೋ? ಅಪ್ಪಯ್ಯ, ನೀವೆಲ್ಲ ಪೂರ್ವಗ್ರಹ ಪೀಡಿಯೋಗಳಾಗದೆ ವಾಸ್ತವನ ಯೋಚನೆ ಮಾಡಿ. ಫಾರ್ಮ್ ಕೋಳಿ ನನ್ನ ಮಗನೇ, ಅದು ಪೂರ್ವಾಗ್ರಹ ಪೀಡಿಯೋ ಅಲ್ಲ, ಪೂರ್ವಾಗ್ರಹ ಪೀಡಿತ. ನೀನ್ ಕರೆಕ್ಷನ್ ಎಲ್ಲ ಮಾಡ್ಬೇಡ, ನಾನು ಕ್ಲಾಸ್ಗೆ ಹೋಗಿರ್ಲಿಲ್ಲ. ಆದ್ರೂ ಅಪ್ಪಯ್ಯ ನಂಗೆ ಯಾಕೋ ಡೌಟು, ನನಗ್ ಬೈಯಕ್ಕೆ ಅಂತಾನೆ ಕಾರಣಗಳು ಹುಡ್ಕೊ ಬರ್ತೀಯಲ್ವಾ ನೀನು? ನಿನ್ನ ತಾಯಣೆಗೂ ಅನ್ಸಲ್ಲ ಕಣ. ಅಪ್ಪಯ್ಯ, ಅದು ಬಂಗಾರದಂತ ವಾಚು, ನೀನ್ ಹಾಕತ್ತಿಯಲ್ಲ ಮುಳ್ಳಿರೋದು, ಆತರ ಅನ್ಕೋಬಿಟ್ಟಿದ್ಯಾ? ಕೂಲ್ ಕೂಲ್ ಅಪ್ಪಯ್ಯ, ನೀನ್ ಇನ್ನು ಎಷ್ಟು ಇಡೀ ಭೂತ್ ಕಾಲದಲ್ಲೇ ಇದೆಯಾ. ಅದಕ್ಕೆ ನಾನು ನೋಡ್ರೆ ಭೂತಯ್ಯ ನಮಗ ಅಯ್ಯೂ ನೋಡ್ದಂಗೆ ಆಡ್ತಿರ್ತೀಯ. ದಟ್ ವಾಚ್ ಇಸ್ ಪರ್ಫೆಕ್ಟ್. ಅಯ್ಯೋ, ಕಾಡು ಸೊಪ್ಪು ತಿನ್ನೋ ಕಾಡು ಪಾಪ ನನ್ನ ಮಗನೇ, ಮುಸುರೆ ಬಾನಿಗೆ ಬಾಯಿ ಹಾಕಿ ಕುಡಿಯೋ ಹಂದಿ ನನ್ನ ಮಗನೇ, ಮಳೆಗಾಲದಲ್ಲಿ ಪಾಚಿ ಕಟ್ಟೋ ಬಾವಿ ಕಟ್ಟೆ ನನ್ನ ಮಗನೇ, ಬೇಸಿಗೆಗಾಲದಲ್ಲಿ ಸೀಳ್ ಬಿಡೋ ತೆಂಗಿನಕಾಯಿ ನನ್ನ ಮಗನೇ. ಒಟ್ಟಲ್ಲ ನಿನ್ ಮಗನೇ ಅಲ್ವಾ? ಬಿಟ್ಟ ಅಂದ್ರೆ ಏನಿಲ್ಲ ಅಪ್ಪ, ನೀನ್ ಹಿಂಗೆ ಬೈತಿದ್ರೆ ನಾನು ರಶ್ಮಿನ್ ಕರಿಬೇಕಾಯ್ತದೆ. ಅದ್ಯಾಕ್ಲ, ನಾನು ಒಬ್ಬನೇ ಬೈದ್ರೆ ಸಾಕಾಗಲ್ವಾ? ಅವಳು ಕರಿಬೇಕಾ? ಓ ಲಾಜಿಕ್ಕು, ಈ ಲಾಜಿಕ್ ಎಲ್ಲ ಹತ್ರ ಬೇಡ. ಅವಳು ಕರೆದ್ರೆ ನಿನ್ನಂಗೆ ಹೊಡಿಯಕ್ಕಿಲ್ಲ. ಅವಳೊಂಥರ ನನ್ನ ಲೈಫ್ಗೆ ಗಾರ್ಡ್ ಇದ್ದಂಗೆ, ಫೋನ್ಗೆ ಸ್ಕ್ರೀನ್ ಗಾರ್ಡ್ ಇದ್ದಂಗೆ, ಬ್ಯಾಕ್ಗೆ ಬ್ಯಾಕ್ ಕೇಸ್ ಇದ್ದಂಗೆ. ಅವಳು ಬಂದಾಗ ನೀನ್ ಏನು ಮಾಡಕ್ಕಿಲ್ಲ. ಅದು ಒಂದೇ ಒಂದು ಕಾರಣಕ್ಕೆ ದೊಣ್ಣೆಗೆ ಎಣ್ಣೆ ಹಚ್ಚಿದ್ರು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಮ್ಮ ವಾಚ್ ಸರಿ ಇಲ್ವಂತೆ, ನಿನ್ನ ವಾಚ್ ಮಾತ್ರ ಭಾರಿ ಇದೆಯಂತೆ. ಎಲ್ಲಲ್ಲ ವಾಚು? ಕಟ್ಕೊಳ್ಳ ವಾಚ? ಅದನ್ನ ಚಾರ್ಜ್ ಚುಚ್ಚಿ ಮಲಗಿಸಿದೀನಿ. ಓ, ಹೊತ್ತೊತ್ತಿಗೆ ಅದಕ್ಕೆ ಅನ್ನ ಹಾಕ್ಬೇಕಾ? ನಮ್ದು ವಾಚ್ ನೋಡ್ಲಾ, ಮುಳ್ಳಿನ ಗಡಿಯಾರ ಅಂತ ಇದೆಯಲ್ಲ, 5 ವರ್ಷ ಆಯ್ತು, ಇನ್ನೂ ಶೆಲ್ ಚೇಂಜ್ ಮಾಡಿಲ್ಲ. ಯಾಕೆ ಹೇಳು, ಪುಂಕ್ತಾ ಇದೆಯಾ? ವಾಚೆ ಹೊಡ್ತಾ ಇಲ್ಲ. 10 ವರ್ಷಕ್ಕೆ ಒಂದ್ಸಲ ಶೆಲ್ ಚೇಂಜ್ ಮಾಡೋದು ನೆನ್ಪಿಟ್ಕ. 10 ವರ್ಷಕ್ಕೆ ಚೇಂಜ್ ಮಾಡ್ರೇನು, 20 ವರ್ಷಕ್ಕೆ ಚೇಂಜ್ ಮಾಡ್ರೇನು, ನಿನ್ ವಾಚಲ್ಲಿ ಬಸ್ರಾಗವ್ರ ಇಲ್ವಾ ಅಂತ ಟೆಸ್ಟ್ ಮಾಡಕ್ ಆಯ್ತದ? ನನ್ನ ವಾಚಾಗ ಆಯ್ತದೆ. ಇರೋ, ಇವಾಗ ಹೋಗಿ ಹಾಕ ಬಂದು ನಿನಗೆ ತೋರಿಸ್ತೀನಿ. ನಾನು ನೋಡ್ತೀನಿ ಅದೆಂತ ವಾಚ್. ಕಟ್ಕೊಳ್ಳ ಸರಿಯಾಗಿ? ಕಟ್ಕತಿ ನಿರಪ್ಪ, ಕಟ್ಸಕ್ಕೆ ಕಾಯ್ತಿರ್ತೀಯಲ್ಲ. ಆಚೆ ಕಟ್ಕೊಳಕ್ ಬರಲ್ಲ, ಇನ್ನು ಅದ್ವೇರೆ ನೋಡ್ತಾನೆ. ಈಗೇನ್ ಮಾಡ್ಬೇಕು? ಪಾರುಗ ಅದೇನೋ ನೋಡಿ ಹೇಳ್ದಿಯಲ್ಲ, ಈಗ ನೀನು ಒಂದ್ಸಲಿ ಟೆಸ್ಟ್ ಮಾಡಿ ನೋಡು. ಸೈನ್ಸಲ್ಲಿ ವೀಕು, ಅದಕ್ಕೆ ಹೇಳೋದು. ನಂತರ ಬಂಕ್ ಆಗಿ ಟೆಂಟ್ ಹೋಗಿ ಸಿನಿಮಾ ನೋಡ್ಬೇಕು ಅಂತ. ಆಗ ಸಾಮಾಜಿಕ ಜ್ಞಾನನಾರ ಬೆಳಿತಿತ್ತ. Congratulations, Seena. You are pregnant. ಸೀನಾ ಸರ್, ತಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ತಂದೆ ಯಾರು ಸರ್? ಮಿಸಿನು ಆದ್ರೆ ಮಿಸಿನ್ ಸರಿ ಇಲ್ಲ ಅಂತ ಹೇಳಕ್ ಬಂದೆ. ಏನೋ ಟೆಕ್ನಾಲಜಿ ಪ್ರಾಬ್ಲಮ್ ಕಣಪ್ಪಯ್ಯ. ಮಿಸ್ಟೇಕು ಮಿಷಿನಿಂದಲ್ಲ, ದೊಣ್ಣೆಗೆ ಎಣ್ಣೆ ಹಚ್ಕೊಂಡ್ರು ನಿನ್ನನ್ನು ಹೊಡಿತಾ ಇಲ್ವಲ್ಲ, ನಂದು ಮಿಸ್ಟೇಕು. ಅಯೋಗ್ಯ ನನ್ನ ಮಗನೇ, ಬೇಕೂಫ್ ನನ್ನ ಮಗನೇ, ಇಡೀ ಊರು ಸಂಭ್ರಮ ಪಡುವಂಗಾಗಿತ್ತು ನೀ ಒಂದು ಮಿಸ್ಟೇಕಿಂದ. ನನ್ನ ಹೊಟ್ಟೆಯಲ್ಲಿ ನಾಯಿ ಕುನ್ನಿ ತರ ಹುಟ್ಬಿಟ್ಟಿಯಲ್ಲೋ. ಅಪ್ಪಯ್ಯ, ನಾನು ಹೊಟ್ಟೆಲಿ ನಾಯಿ ಮರಿ ಆಗ್ಬಿಟ್ಟಿನ. ಒಂದ್ ನಿಮಿಷ ನನ್ನ ಮಾತು ಕೇಳು. ಏನು? ಅಲ್ಲೋಡಲಿ ಕೇಳು ಹೊಸಿ. ಏನು ಕೇಳೋದು? ಅಪ್ಪ ಯಾಕಪ್ಪ ಹಿಂಗ್ ಆಡ್ತೀಯ ನೀನು? ಓಡಿಸಿ ಸುಮ್ಕಿ. ಅಪ್ಪ 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 ಹೊಸಿ ನನ್ನ ಮಾತು ಕೇಳಿಲಿ. ಅಪ್ಪ 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 ಹೊಸಿ ನನ್ನ ಮಾತು ಕೇಳಪ್ಪ. ಮುಟೆ, ನಮ್ಮ ಅಪ್ಪ ಹೊಡಿತಾನ ಬಾರಿಯಲ್ಲಿ. ಮುಟೆ ಹಾಕೊಂಡ್ಬಿಟ್ಟ. ಉಣ್ಣಕ್ ಬರ್ತೀಯಲ್ಲ, ಆವಾಗ ನೋಡು ಚೆನ್ನಾಗಿ ಇರ್ತೀನಿ. ಏನ್ ಮಾವ, ಇವರೆಲ್ಲ ನಮ್ಮನೆ ಮುಂದೆ ಯಾಕೆ ನಿಂತಿದ್ದಾರೆ? ಹೇಳ್ತೀನಿ ಪರ, ಹೇಳ್ತೀನಿ. ಏನ್ ವಿಷಯ? ಅಯ್ಯೋ, ಪಾರು ಬೇರೆ ಅವಳು ಬಸ್ರಿ ಅನ್ನೋದೇ ಗೊತ್ತಿಲ್ಲ, ಹೆಂಗಪ್ಪ ಹೇಳೋಣ? ಪಾರು, ಒಂದು ನಿಮಿಷ ಇಳಿಬೇಡ, ಅಲ್ಲೇ ಇರೋ.
ನಿಧಾನಕ್ಕಿಳಿ. ಕಾಂಪೌಂಡ್ ಆಡ್ದಂಗೆ ಜಬಕ್ಕಂತ ಜಿಗಿತ್ಯಾ? ನಾನು ಯಾವಾಗ್ಲೂ ಹಿಂಗೆ ತಾನು ಹೇಳಿಯೋದು. ಏ ಹಳೆ ದಿನ ಹಳೆ ತರ ಪಾರು, ಇದು ಹೊಸ ದಿನ, ಎಲ್ಲ ಹೊಸ ತರ. ಏನ್ ಮಾವ ನೀನು ಆಗಿಂದ ಒಗಟೊಗಟಾಗಿ ಮಾತಾಡ್ತಿದ್ಯಾ? ಏನು ಅಂತಾನು ಹೇಳ್ತಾ ಇಲ್ಲ. ನೀ ಹೇಳ್ತೀನಿ ಇರು, ಈ ಸಮಾಧಾನವಾಗಿ ನಿಧಾನವಾಗಿ ಬಾ. ಬಾ, ನಾ ಹೇಳ್ತೀನಿ ನಿಧಾನಕ್ಕೆ ಬಾ. ಅಯ್ಯೋ, ನೋಡ್ಬೇಡ, ಕಣ್ಣು ಹೆಸರೈತದೆ. ಮೇಲಕ್ಕೆ ಹೋಗು. ಏನ್ ಶಿವು ಹೇಳ್ದೆ ಕೇಳ್ದೆ ಎಲ್ಲ ಮುಗಿಸ್ಬಿಟ್ಟಿದ್ಯಾ? ಹೇಳಿ ಕೇಳಿ ಮಾಡೋದಕ್ಕೆ ಇದೇನು ಅಡ್ಗೆನೆಯ? ಏನ್ ಮಾವ ಹೇಳ್ತಿದಾರ ಅವರು? ಹೇಳ್ತೀನಿ ಬಾ ಬಾ ಬಾ. ಶಿವು ಯಾವಾಗ ಸಿಹಿ ಊಟ? ಆ ಅಮ್ಮ ಅಡಿಗೆ ಅಂದ ತಕ್ಷಣ ನೀನು ಸಿಹಿ ಊಟ ಅಂದ್ಬಿಟ್ಟ. ಸಿಹಿ ಊಟನಾ? ಏನ್ ಮಾವ, ಏನ್ ಸ್ಪೆಷಲ್? ಸ್ಪೆಷಲ್ ಐತೆ, ಹೇಳ್ತೀನಿ. ಎಲ್ಲ ಹೋಳಿಕೋದ್ಮೇಲೆ ಹೇಳ್ತೀನಿ ನಡಿ. ಅಣ್ಣಂದ್ರ ಅಕ್ಕಂದ್ರ ಆಮ್ಯಾಗ ಸಿಗ್ತೀನಿ. ನಿಮ್ ಸಾಕಾರ ಬೆಂಬಲ ಪಿರುತಿಗೆ ತುಂಬ ಥ್ಯಾಂಕ್ ಯು. ಆಮ್ಯಾಕೆ ಹೊರಗಡೆ ಹೋಗ್ಬಿಟ್ಟು ಏನೇನೋ ಹೇಳ್ಬಿಟ್ಟು ತಲೆ ತಂದ್ಬಿಟ್ಟಿರ. ಹೋಗಿ ಪಾಪ ಕಣ್ಣೆ ಸೈತದ. ಬಾ 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 ಬಾ. ಏನ್ ಮಾವ ನೀನು ಆಗ್ಲಿಂದ ನಾನು ಕೇಳ್ತಿದ್ದೀನಿ, ನನಗ್ ಮಾತ್ರ ಬಾ 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 ಅಂತಿದ್ಯಾ, ಅವ್ರಿಗೆಲ್ಲ ಹೋಗು ಅಂತಿದ್ಯಾ. ಏನ್ ವಿಷಯ ಅಂತಾನು ಹೇಳ್ತಾ ಇಲ್ಲ. ಅದು ಏನ್ ಮಾಡೋಣ ಪಾರು, ಬರೋರು ಹೇಳ್ಬಿಟ್ಟು ಬರಕ್ಕಿಲ್ಲ, ಹೋಗೋರು ಹೇಳ್ಬಿಟ್ಟು ಹೋಗಕ್ಕಿಲ್ಲ. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಬಿಡು. ಬಾ ನಿಧಾನಕ್ ಬಾ, ಹುಷಾರಾಗಿ ಬಾ, ನಾ ಹೇಳ್ತೀನಿ. ಬಾ ಹುಷಾರ್, ಮೇಲೆ ಹುಷಾರ್, ಮೆತ್ತಿಗೆ. ಅತ್ತೆ ಅತ್ತೆ ಅತ್ತೆ, ಇವತ್ತು ನಂಗೆ ಬಹು ಖುಷಿ ಆಯ್ತೈತೆ. ಏನ್ ಸುದ್ದಿ ಅಂತ ನಾನು ಹೇಳಮ್ಮ, ನಾನು ಖುಷಿ ಪಡ್ತೀನಿ. ಅತ್ತೆ, ಈಗ ತಾನೇ ನನ್ನ ಅಕ್ಕಂಗಿರ್ ಫೋನ್ ಮಾಡಿದ್ರು, ಎಂತ ಸಿಹಿ ಸುದ್ದಿ ಕೊಟ್ರು ಗೊತ್ತಾ? ಅಲ್ಲಮ್ಮ, ಸಿಹಿ ಸುದ್ದಿಗೇನೆ ಖುಷಿ ಆಗೋದು. ಆಗ್ಲಿಂದ ಬರೀ ಪೀಠ್ಕೆನೆ ಹಾಕ್ತಿದ್ಯಾ, ಏನ್ ವಿಷಯ ಹೇಳು ರಾಣಿ. ಅತ್ತೆ, ನೀವ್ ಅತ್ತೆ ಆಯ್ತಿದ್ರ? ಅಯ್ಯೋ, ನಾನ್ ಅತ್ತೆ ಆಯ್ತೀವ್ನಿ ಅಂದ್ರೆ ಅಣ್ಣ ತಂದೆ ಆಯ್ತವನೆ, ಅದ್ಗೆ ತಾಯಿ ಆಯ್ತವಳೆ. ನಿಜವಾಗ್ಲೂ ಎಂಥ ಒಳ್ಳೆ ಸುದ್ದಿ ರಾಣಿ. ದೇವ್ರು ಅವ್ರಿಬ್ರಿಗೆ ಒಳ್ಳೇದ್ ಮಾಡ್ಲಿ. ಅವ್ರಿಗಿರೋ ಒಳ್ಳೆ ಮನ್ಸಿಗೆ ಒಳ್ಳೆ ಗುಣ ಇರೋ ಮಗುನೇ ಹುಟ್ಲಿ. ನಾನೀಗ್ಲೇ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ. ಅತ್ತೆ, ನಾನು ಬರ್ತೀನಿ. ಅಂತೂ ನಾನು ಆಸೆ ಪಟ್ಟಂಗೆ ಆ ಮಕ್ಕಳವ್ವ ಕಂಡ್ಬಿಟ್ಲು, ನಮ್ಮ ಅಣ್ಣನ ಮನೆಗೆ ಮಗು ಬರ್ತದೆ. ನೀರು ಮೊಸರಿನ, ಅಯ್ಯೋ ದ್ಯಾವ್ರೆ, ಯಾಕೆ ದ್ಯಾವ್ರೆ ನನ್ನ ಪಾರುನ ಮೊಸರಿ ಮಾಡ್ಬಿಟ್ಟೆ. ಅಯ್ಯೋ ಪಾರು, ನಿನ್ಗೆ ನನ್ನ ಪಿರುತಿನ ಮರ್ಸ್ಬಿಟ್ಟು ಮೊಸರಿ ಆಗಕ್ ಮನ್ಸಾದ್ರೆ ಹೆಂಗ್ ಬಂತು? ಏನು ಆಗ್ಲಿ ಇವ ನೀನೆ ಯಾಕ್ಲ ಹಿಂಗ್ ಮೋಸ ಮಾಡ್ದೆ? ಪಾರು ಮೊಸರಿ ಏನು ಮಾಡಿ ಈ ಸುದ್ದಿ ನನ್ ಕಿವಿಗೆ ಬೀಳಕ್ಕಿಂತ ಮುಂಚೆ ಯಾರಾದ್ರೂ ನನ್ ಕಿವಿಗೆ ಇಸ ಹಾಕ್ಬಾರ್ದಿತ್ತ. ಇಲ್ಲ, ನಾನು ಬದುಕಿರಕ್ಕಿಲ್ಲ. ಪಾರು ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.